ಇನ್ನು ಒಂದಿಷ್ಟು ಜನರಿಗೆ ಒಂದು 75ರಿಂದ 80 ವರ್ಷ ಆದರೂ ಹಲ್ಲು ರಿಮೂವ್ ಆಗಿರುವುದೇ ಇಲ್ಲ. ಏಜ್ ಆಗಿದ್ರೂ ನನಗೆ ಹಲ್ಲು ರಿಮೂವ್ ಆಗಿಲ್ಲ ಅನ್ನೋ ಒಂದಿಷ್ಟು ಜನರಿಗೆ ಗೌರವ ಏನು ಹೆಮ್ಮೆ ಆದರೆ, ಇನ್ನೊಂದಿಷ್ಟು ಜನರಿಗೆ ಭಯ ಇರುತ್ತೆ, ಯಾಕೆ ನನ್ನ ಹಲ್ಲು ರಿಮೂವ್ ಆಗಿಲ್ಲ, ಏನಾದರೂ ಇದರಿಂದ ಸಮಸ್ಯೆ ಇರುತ್ತಾ ಹೇಗೆ ಅಂತ. ಇದರಿಂದ ಏನಾದರೂ ಸಮಸ್ಯೆ ಆಗ್ಬೋದಾ ಡಾಕ್ಟರ್, ಏನು ಹೇಳ್ತೀರಾ? ಕೆಲವರು ಸ್ಮೋಕಿಂಗ್ ಆಗಲಿ, ಕೆಲವರು 20 ವರ್ಷ ಹಿಡಿದು ಇವತ್ತು ಸ್ವಂತ ಕೆಲವು ನಮ್ಮ ತಾತಿರಾಗಲಿ ಊರ ಕಡೆ ಹಳ್ಳಿ ಕಡೆ ಹೋದಾಗ ಕೆಲವರು ಬೆಳಿಗ್ಗೆ ಅಂದರೆ ಒಂದು ಬೀಡಿ ಹೊಡಿತಾ ಇರ್ತಾರೆ, ಕೆಲವರು ಅಲ್ಲೂ ಏನೂ ಆಗಿರಲ್ಲ. ಸೊ ಅವ್ರು ಏನಂದರೆ ಅವ್ರದ್ದು ಶಕ್ತಿ ಅದು. ಸೊ ಕೆಲವರು 20-30 ವರ್ಷಕ್ಕೆ ಅಲ್ಲಿ ವೀಕ್ ಇರುತ್ತೆ. ಗಮ್ಸ್ ವೀಕ್ ಆದಾಗ ಏನು ಜೆನೆಟಿಕ್ಸ್ ಅಥವಾ ಏನೋ ನಿಮ್ಗೆ ಏನು ಮೇಂಟೈನ್ ಮಾಡಿದ್ರೆ ಅದ್ಮೇಲೆ ಡಿಪೆಂಡ್ ಅಷ್ಟೇ. ಸೊ ನಿಮಗೆ ವೀಕ್ ಆದ್ರೂ 70 ಇಯರ್ಸ್ ಆದಮೇಲೆ ವೀಕ್ ಆಗೋದು ಭಾಳ, ಯೂಶಲಿ 60-70 ವರ್ಷ ಅಲ್ಲಿ ವೀಕ್ ಆಗೋದು ಅದು ಕಾಮನ್. ಸೊ ಬಟ್ ಅದೇ ವೀಕ್ ಆದರೆ ಇಮಿಡಿಯೇಟ್ ನೀವು ಏನು ಅದಕ್ಕೆ ಪ್ರಿಕಾಷನ್ ಮಾಡ್ಕೊಬೇಕು. ಅಲ್ಲಿ ವೀಕ್ ಆಗಿದ್ದ ತಕ್ಷಣ ನಿಮಗೆ ಕ್ಲೀನ್ ಮಾಡಬೇಕು, ಅಲ್ಲೇನಾದ್ರು ಉದುರೋದು ಅಲ್ಲಿ ಕಟ್ಸ್ಕೊಬೇಕು, ಅಲ್ಲಿ ನಿಮ್ಗೆ ಏನಾರು ಅಳ್ಳಾಡ್ತಿದೆಯಾ ಅದೊಂದು ಇಮಿಡಿಯೇಟ್ ರಿಮೂವ್ ಮಾಡಬೇಕು. ನಿಮ್ಗೆ ಏನಾರು ಅಭ್ಯಾಸ ಇದ್ರೆ ಇದು ಮಾಡಬೇಕು. ನಿಮ್ಮ ಜನರಲ್ ಬಾಡಿ ಶುಗರ್ BP ಕಂಟ್ರೋಲ್ ಇದೆಯಾ, ಶುಗರ್ ಕಂಟ್ರೋಲ್ ಇದ್ದರೆ ನಿಮ್ಮ ವಸ್ತು ವೀಕ್ ಆಗೋಲ್ಲ. ಸೊ ವಸ್ತು ವೀಕ್ ಆಗಲಿಲ್ಲ ಅಂದರೆ ನಿಮ್ಗೆ ಅಲ್ಲೂ ಏಜ್ ಆದಮೇಲೆ ಅಲ್ಲೂ ಉದುರೋ ಕಾರಣನೇ ಗಮ್ಸ್ ಅಂತೀವಿ. ವಸ್ತು ವೀಕ್ ಆಗ್ತಾ ಅಲ್ಲೂ ಕ್ರಮೇಣ ಒಂದೊಂದೆಲ್ಲೂ ಉದುರೋಗ್ತದೆ. ಸೊ ಭಾಳಷ್ಟು ಜನ ಇನ್ನೊಂದು ತಪ್ಪು ಮಾಡ್ತಾರೆ, ಎಲ್ಲ ಅಲ್ಲೂ ಉದುರೋಬಿಡ್ಲಿ ಆಮೇಲೆ ಕಟ್ಸ್ಕೊತೀನಿ ಅಂತಾರೆ. ಅದೊಂದು ಎಲ್ಲ ಅಲ್ಲೂ ಉದುರೋಬಿಡ್ಲಿ ಆಮೇಲೆ ಕಟ್ಸ್ಕೊತೀನಿ ಅಂತಾರೆ. ಎಲ್ಲ ಉದುರೋ ವರ್ಷದ ನಿಮ್ಮ ವಸ್ದಿನೇ ಕಳ್ಕೊಂಡಿರ್ತಾರೆ. ಭಾಳಷ್ಟು ಜನ ಇಲ್ಲಿ ಹಿರಿಯರು ಬರ್ತಾರೆ ನಮ್ಮಲ್ಲಿ, ಸರ್ ಉದ್ರೋದ್ಮೇಲೆ ಕಟ್ಸೋಣ ಬಿಡಿ ಸರ್ ಅಂತಾರೆ. ನೀವು ಉದ್ರೋದಲ್ಲಿ ಕಟ್ಸೋ ಅಷ್ಟಾಗಿ ನಿಮ್ಮ ಕಂಪ್ಲೀಟ್ ಅಲ್ಲೂ ಇನ್ನೊಂದೇನಂದರೆ ಅಲ್ಲೂ ಒಂದೇ ದಿವಸಕ್ಕೆ ಎಲ್ಲ ಅಲ್ಲೂ ಉದುರೋಲ್ಲ. ಇವತ್ತು ಮುಲ್ಲದಲ್ಲಿ ಉದುರೆ ನಾಳೆ ದೌಡಲ್ಲಿ ಉದುರುತ್ತೆ. ಸೊ ಆ ಥರ ಎಲ್ಲ ಉದುರೋದಾಗ ನಿಮ್ಗೆ ಕಂಪ್ಲೀಟ್ ಕಟ್ಸೋ ಅಷ್ಟೊತ್ತಿಗೆ ಇನ್ನೊಂದ್ಸರಿ ಅಲ್ಲಿ ಕಟ್ಸಿದಾಗ ನಿಮ್ಗೆ ತಿರುಗಿ ಅಲ್ಲಿ ಕೂರಲ್ಲ. ಸೊ ಅಲ್ಲಿ ಲೂಸ್ ಆಗುತ್ತೆ. ಭಾಳಷ್ಟು ಜನ ಅಲ್ಲಿ ಕಟ್ಸ್ಕೊಂಡ್ರು ಸರ್ ತಿನ್ನೋಕ್ಕಾಗಲ್ಲ ಅಲ್ಲಿ ಸೆಟ್ಟಲ್ಲಿ ಅಂತ. ಸೊ ಇದಕ್ಕೆ ಇದೇ ಕಾರಣ. ಸೊ ಅದಕ್ಕೆ ಜನರಿಗೆ ಹೇಳ್ಬೇಕಂದ್ರೆ ನಿಮಗೆ ಯಾವ ಅಲ್ಲಿ ಉದುರೋಗುತ್ತೆ ಇಮಿಡಿಯೇಟ್ ಬಂದು ಅಲ್ಲಿ ಕಟ್ಸ್ಕೊಳ್ಳಿ. ನಿಮ್ಮ ದಂತೆಯ ಭೇಟಿಯಾಗಿ ಇಮಿಡಿಯೇಟ್ ಅಲ್ಲಿ ಕಟ್ಸ್ಕೊಬೇಕು. ಇನ್ನೊಂದಿಷ್ಟು ಜನರಿಗೆ ಏನು ಅಂತ ಅಂದರೆ, ಮೊದಲಿನ ಕಾಲದಲ್ಲಿ ಬೇವಿನ ಏನು ಕಡ್ಡಿಲಿರ್ಬೋದು ಅಥವಾ ಇದ್ದಲುಗಳನ್ನು ಉಪ್ಪುಗಳನ್ನು ಬಳಸಿ ಹಲ್ಲು ಉಜ್ಜುತ್ತಾ ಇದ್ವಿ. ಆಗ ನಮ್ಮ ಹಲ್ಲು ತುಂಬ ಸುರಕ್ಷವಾಗಿತ್ತು. ಆದರೆ ಈಗ ಒಂದಿಷ್ಟು ಪೇಸ್ಟ್ಗಳು ಅಥವಾ ಹೊಸ ಆಧುನಿಕತೆಯಿಂದ ನಮ್ಮ ಹಲ್ಲುಗಳು ಹಾಳಾಗ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರ ನಂಬಿಕೆ ಆಗಿದೆ. ಆದರೆ ಹಳೆಯ ಏನು ಪದ್ಧತಿಗೆ ಹೋಗಲಿಕ್ಕೆ ಯಾರೂ ಕೂಡ ರೆಡಿ ಇಲ್ಲ. ಆದರೆ ಏನು ಬೆಸ್ಟ್ ಪೇಸ್ಟ್ ಯಾವ ರೀತಿಯಾಗಿ ಬಳಸ್ಬೋದು, ಹಲ್ಲಿನ ಏನು ಆರೋಗ್ಯಕ್ಕಾಗಿ ಯಾವ ಪೇಸ್ಟನ್ನು ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್ ನೀವು? ನಮ್ಮಲ್ಲಿ ದಿನ ಪ್ರಶ್ನೆ, ಸರ್ ನಮಗೊಂದು ಒಳ್ಳೆ ಪೇಸ್ಟ್ ಬರ್ಕೊಡಿ ಅಂತಾರೆ. ಆ ಥರ ಒಳ್ಳೆ ಪೇಸ್ಟ್ ಆಗಲಿ ಒಳ್ಳೆ ಬ್ರಷ್ ಆಗಲಿ ಯಾವುದೇ ಥರ ಇಲ್ಲ. ಆ ಥರ ಒಳ್ಳೆ ಪೇಸ್ಟ್ ಇದ್ದರೆ ಇವತ್ತು ಯಾರಿಗೂ ದಂತ ಸಮಸ್ಯೆ ಬರ್ತಿಲ್ಲ. ಒಳ್ಳೆ ಮಾತ್ರೆ ಕೊಡಿ ಅಂದರೆ ಎಲ್ಲ ಡಾಕ್ಟ್ರು ಬರೀ ಮಾತ್ರೆ ಅಂಗಡಿ ಇರ್ತಾಯಿದ್ರು, ಯಾರು ಕ್ಲಿನಿಕ್ ಮಾಡ್ತಾರಿಲ್ಲ. ಬಟ್ ಒಳ್ಳೆ ಪೇಸ್ಟ್ ಅಂದರೆ ಏನು, ಪೇಸ್ಟ್ ಅನ್ನೋದು ಒಂದು ಕ್ಲೀನಿಂಗ್ ಏಜೆಂಟ್. ಪೇಸ್ಟ್ ಅಂದರೆ ಏನು, ನಿಮ್ಮ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ. ಕೊರೋನಾ ಅಂದರೆ ಏನು, ಕೊರೋನಾ ಬಂದಾಗ ಸೋಪ್ ಹಾಕಿ ಕೈ ತೊಳಿರಿ ಅಂದರು. ಇದೇ ಸೋಪ್ ಹಾಕಿ ಅಂತ ಹೇಳಲಿಲ್ಲ ಅಲ್ವ. ಸೊ ಅದೇ ಥರನೇ ಅಲ್ಲೂ ಉಜ್ಜೋಕ್ಕೆ ಒಂದು ಪೇಸ್ಟು, ಅದೊಂದು ಹರ್ಬಲ್ ಪೇಸ್ಟ್ ತೊಗೊಳ್ಳಿ, ಇಲ್ಲ ಆಯುರ್ವೇದಿಕ್ ಪೇಸ್ಟ್ ತೊಗೊಳ್ಳಿ. ವಸ್ತು ವೀಕ್ ಆಗಿರೋದು ನಮ್ಮಲ್ಲಿ ಸಪ್ರೇಟ್ ಪೇಸ್ಟ್ ಬರ್ತದೆ. ಸೊ ಅನ್ಲೆಸ್ ಅಂಟಿಲ್ ನೀವು ಯಾವುದೇ ಥರ ನಿಮಗೆ ಪೇಸ್ಟ್ ಅನಿಸುತ್ತೋ ನೀವು, ಬಟ್ ಬ್ರಷಿಂಗ್ 2 ಸರಿ ಬ್ರಷ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಯಾವುದೇ ಥರ ಪೇಸ್ಟಲ್ಲಿ ನಿಮ್ಮ ಅನುಕೂಲ, ಹರ್ಬಲ್ ಕಂಟೆಂಟ್ ಇರೋದಾಗಲಿ, ಆಯುರ್ವೇದಿಕ್ ಪೇಸ್ಟ್ ಇರೋದಾಗಲಿ ಅಥವಾ ಜನರಲ್ ಪೇಸ್ಟ್, ನಿಮ್ಗೆ ಯಾವುದೇ ಪೇಸ್ಟ್ ಬಟ್ 2 ಸರಿ ನೀವು ಬ್ರಷ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಆಮೇಲೆ ಯಾವ ರೀತಿ ಬ್ರಷ್ ಮಾಡ್ತೀರಾ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಎಲ್ಲರೂ ಸುಮ್ಮನೆ ರೊಟೇಷನ್ ಮಾಡಿ ತಿರುಗಿಸೋದಲ್ಲ. ಸೊ ಬ್ರಷಿಂಗ್ ಟೆಕ್ನಿಕ್ ಇರ್ತದೆ, ಸರಿಯಾದ ಕ್ರಮೇಣ ಸರ್ಕ್ಯುಲರ್ ಮೋಷನ್ ಅಂತೀವಿ. ಬ್ರಷಿಂಗ್ ರಫಾಗಿ ಮಾಡಬಾರ್ದು, ಯಾವುದೇ ಥರ ಸರ್ಕ್ಯುಲರ್ ಮೋಷನ್ ಅಂತ ಈ ಥರ ನಿಮ್ಮ ಬ್ರಷ್ ಮಾಡಿದಾಗ ಇದಾಗ್ತದೆ. ಸೊ ನಿಮ್ಮ ಬ್ರಷ್ ಮಾಡಿದಾಗ ಯಾವುದೇ ಥರ ಈ ಸರ್ಕ್ಯುಲರ್ ಮೋಷನ್ ಅಂತೀವಿ, ರಫಾಗಿ ಮಾಡಬಾರ್ದು. ಭಾಳಷ್ಟು ಜನ ಕೈನ ಹಿಂಗಿಡ್ಕೊತಾರೆ ಬ್ರಷ್ ಮಾಡ್ಬೇಕಾದ್ರೆ, ಹಿಡ್ಕೊಂಡು ಹಿಂಗೆ ಇದು ಮಾಡಬಾರ್ದು. ಸೊ ಆ ಥರ ಇದು ಮಾಡೋದು ಸರ್ಕ್ಯುಲರ್ ಮೋಷನಾಗಿ ಬ್ರಷ್ ಮಾಡಿದಾಗ ನಿಮ್ಮ ವಸ್ತು ವೀಕ್ ಆಗೋಲ್ಲ, ಇಮಿಡಿಯೇಟ್ ಇದು ಆಗೋಲ್ಲ. ಫುಡ್ ಲಾಜ್ಮೆಂಟ್ ಏನಿದೆ ಆ ಫುಡ್ ಲೈನ್ ಮೆಟೀರಿಯಲ್ ಆಚೆ ಬರ್ತದೆ. ಸೊ ಅದು ಮೇಂಟೈನ್ ಮಾಡೋದು ಅದ್ರ ಪ್ರಕಾರ ಮೇಂಟೈನ್ ಮಾಡಬೇಕು. ಸೊ ಇಲ್ಲಿ ರಫಾಗಿ ಮಾಡಿದಾಗ ನಿಮ್ಮ ವಸ್ತು ಸವಿತಾ ಬರ್ತದೆ. ವಸ್ತು ಸವಿದ್ರೆ ಆಟೋಮೆಟಿಕ್ ನಿಮ್ಗೆ ಅಲ್ಲಿ ವೀಕ್ ಆಗ್ತದೆ. ಸೊ ಅದರಿಂದ ನಿಮ್ಗೆ ಬ್ರಷಿಂಗ್ ಇಂಪಾರ್ಟೆಂಟ್ ಇರ್ತದೆ. ಸೊ ಅದು ಯೂಶಲಿ ಓಲ್ಡ್ ಏಜಲ್ಲಿ ಸವಿಯೋದು ಅದು ಭಾಳ ಕಾಮನ್, ಸೌದಾಗೋದು ಕಾಮನ್ ಅದು. ಬಟ್ ಹಾಗಂತೂ ಕಾಮನ್ ಅದು ಪ್ರಿಕಾಷನಿಗೆ ಏನು ಸಣ್ಣದಾಗ ಉಳ್ಕಾಲ ಆಯಿತು ಅಥವಾ ಏನಾದ್ರು ಸಂದಲ್ಲಿ ಬಿದ್ದರೆ ಫೀಲಿಂಗ್ ಮಾಡಿಕೊಂಡು ಅದು ನನಗೆ ಗ್ಯಾಪ್ನ ಕ್ಲೋಸ್ ಮಾಡಿಸ್ಕೊಬೇಕು. ಕ್ಲೋಸ್ ಮಾಡಬೇಕು, ಒಳ್ಳೆಯದು. ಈಗೇನು ಹಳೆ ಕಾಲದಲ್ಲಿ ಇಸ್ಲು, ಇಟ್ಟಿಗೆ ಗೂಡು ಅಥವಾ ಉಪ್ಪು, ಸೊ ಅದೇನೋ ಆಗಿನ ಕಾಲದಲ್ಲಿ ನಡೀತದು. ಈಗಿನ ಕಾಲದಲ್ಲಿ ಅದು ಇಸ್ಲಾಗಲಿ ಉಪ್ಪಾಗಲಿ ಅದು ಯಾವುದೇ ಥರ ಈಗಲೂ ಕೆಲವೊಂದು ಪ್ರಾಕ್ಟೀಸ್ ಕೆಲವರು ಊರ ಕಡೆ ನಮ್ಮ ಹಳ್ಳಿ ಕಡೆಯವ್ರು ಬಂದಾಗ ಇನ್ನು ಈಗ 90% ಯಾರು ಯೂಸ್ ಮಾಡ್ತಾ ಇಲ್ಲ. ಈಗಿನ ಆಧುನಿಕತೆ ಏನಿದೆ ಅದ್ರ ಪ್ರಕಾರ ನೀವು ಒಂದು ಒಳ್ಳೆ ಪೇಸ್ಟ್ ತೊಗೊಳ್ಳಿ, ಒಳ್ಳೆ ಬ್ರಷ್. ಸೊ ಇದೇ ಥರ ಏನು ಇಂಥ ಪೇಸ್ಟ್ ಆಗಲಿ ಅಂದರೆ ಬ್ರಷ್ 2 ಟೈಮ್ ಬ್ರಷ್ ಮಾಡಿದ್ರೆ ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್.
ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ವಸಡಿನ ಏನು ಆರೋಗ್ಯ ಇರ್ಬೋದು ಅಥವಾ ಹಲ್ಲಿನ ಸುರಕ್ಷತೆಗೆ ವಸಡಿನ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದಂಥದ್ದನ್ನ ತಿಳಿಸ್ಕೊಟ್ರು. ಹಾಗೇನೆ ಏಜ್ ಆದವ್ರಿಗೆ ಹಲ್ಲು ಉದುರು ಹೋಗಿದ್ರು ಕೂಡ ಯಾವ ರೀತಿಯಾಗಿ ಕಟ್ಟಿಸ್ಕೋಬಹುದು, ಹಾಗೆ ಹಲ್ಲು ಯಾವ ರೀತಿಯಾಗಿ ಬ್ರಷ್ ಮಾಡೋದ್ರ ಮೂಲಕ ಹಲ್ಲಿನ ಆರೋಗ್ಯ ಸಾಕಷ್ಟು ವರ್ಷಗಳ ಕಾಲ ನಾವು ಕಾಪಾಡಿಕೊಳ್ಳೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.